ಸೀತಾ ಸೀತಾ ಜಾನಕಿ ಸರಸಲೀಲಾ ಚಿಗುರೆ ಶೃಂಗಾರ ಲಹರೆ ಜಾನಕಿ ಸರಸಲೀಲಾ ಚಿಗುರೆ ಶೃಂಗಾರ ಲಹರೆ ಸರಸಲೀಲಾ ಚಿಗುರೆ ಶೃಂಗಾರ ಲಹರೆ ಸೀತಾ ಅನುಪಮಾ ನೀರೇ ಅನುಪಮಾ ನೀರೇ ವನರುಹಲ್ಲೋಚನೆ ಸೀತಾ ಅನುಪಮಾ ನೀರೇ ವನರುಹಲ್ಲೋಚನೆ ಅನುಪಮಾ ನೀರೇ ವನರುಹಲ್ಲೋಚನೆ ಅನುಪಮಾ ನೀರೇ ವನರುಹಲ್ಲೋಚನೆ ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ ಜಾನಕಿ ಶೋಭಾತಾ ಯೇ ಪ್ರೇಮ ಜಾಯೇ ಸೀತಾ ಲಾವಣ್ಯ ಕನಿಯಾದ ಏ ಮಹಾಸಾಧ್ವಿ ಸೀತಾ ನಿಷ್ಕಪಟ ಮನೋಹರವಾದ ಮುಂದಲೆಯನ್ನು ಧರಿಸಿದ್ದು ನಿನ್ನ ಭಾವಾವರ್ಣಿತ ಪುಷ್ಪಗಳ ಆಸ್ವಾದನೆಯನ್ನು ಚೋರನ ವಂಚನೆಯಿಂದ ನಾನು ಕಳೆದುಕೊಳ್ಳುವಂತಾಯ್ತೆ ಸೀತಾ ಚೋರನ ವಂಚನೆಯಿಂದ ನಾನು ಕಳೆದುಕೊಳ್ಳುವಂತಾಯ್ತೆ ಸತಿ ಶಿರೋಮಣಿಯಾದ ನಿನ್ನನ್ನು ಬಿಟ್ಟು ಈ ಯಾತನಾಮಯವಾದ ಬದುಕನ್ನ ನಾ ಹೇಗೆ ಕಳೆಯಲಿ ದೇವಿ ಹೇಗೆ ಕಳೆಯಲಿ ನಿನ್ನ ಇರುವಿಕೆಯ ಪಥವನರಿಯದೆ ನಾನು ಮತಿಭ್ರಷ್ಟನಾದನಲ್ಲ ಜಾನಕಿ ಮತಿಭ್ರಷ್ಟನಾದನಲ್ಲ ಲಕ್ಷ್ಮಣ ನಾನೆಂತಹ ನತದೃಷ್ಟ ವಿವೇಚನ ಶೂನ್ಯವಾದ ಟಕ್ಕನ ರಾಕ್ಷಸ ಪ್ರವೃತ್ತಿಗೆ ನನ್ನ ಅಂತರಂಗದ ಆ ಸುಕೋಮಲೆಯೇ ಬಲಿಯಾಗುವಂತಾಯಿತೆ ಲಕ್ಷ್ಮಣ ಬಲಿಯಾಗುವಂತಾಯಿತೆ ಈ ವೈವಿಧ್ಯಮಯ ಜಗತ್ತಿನಲ್ಲಿ ಶ್ರೀರಾಮನು ಎಂತಹ ಅದೃಷ್ಟವಿಹೀನನಾದನು ಕಂಡೆಯ ಸಹೋದರ ಎಂತಹ ಅದೃಷ್ಟವಿಹೀನನಾದನು ಕಂಡೆಯ ಶಾಂತನಾಗುವಣ್ಣ ಲಕ್ಷ್ಮಣ ಅಣ್ಣ ನಾವು ವನವಾಸ ಮುಗಿದ ಬಳಿಕ
ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಸಿಷ್ಠರು, ಮಾತೆಯವರು, ರಾಮಚಂದ್ರ ಸೀತೆಯಲ್ಲಿ, ಜನಕಸುತೆಯಲ್ಲಿ ಎಂದು ಕೇಳಿದರೆ ಅವರಿಗೆ ಏನೆಂದು ಉತ್ತರಿಸಲಿ? ಅವರನ್ನು ಯಾವ ರೀತಿ ಸಮಾಧಾನ ಪಡಿಸಲಿ? ಇಲ್ಲ ಸಹೋದರ, ನನ್ನಿಂದ ಈ ಘನಘೋರ ಸಂದಿಗ್ಧತೆಯನ್ನು ಎದುರಿಸಲು ಸಾಧ್ಯವಿಲ್ಲ ಲಕ್ಷ್ಮಣ, ಸಾಧ್ಯವಿಲ್ಲ. ಆದ ಕಾರಣ ಅದೋ ನೋಡು, ಅಲ್ಲಿ ಕಾಡುತ್ತಿರುವ ಪರ್ವತವನ್ನೇರಿ ಅಲ್ಲಿಂದ ಉರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುವುದು. ಅಣ್ಣ, ವಿವೇಕನಿಧಿಯಾದ ನೀನೇ ಈ ರೀತಿ ದುಃಖಿಸಿದರೆ ನಿನಗೆ ಸಮಾಧಾನವನ್ನು ಹೇಳತಕ್ಕವರಾರು? ಶಾಂತನಾಗು, ಇಲ್ಲವೇ ನಾನು ಸಹ ನಿನ್ನ ಮಾರ್ಗವನ್ನೇ ಅನುಸರಿಸುವೆನು. ಓಹೋ ಆಂಜನೇಯ, ಬೇಗವಾ ಬೇಗವಾ. ಒಡೆಯ, ಸಮಾಚಾರವೇನು? ಯಾರೋ ಈರ್ವರು ಋಷಿಕುಮಾರರು ಕಬಂಧನ ದೇಹವನ್ನು ಪರ್ವತವೆಂದು ಹತ್ತುತ್ತಿರುವರು. ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನ ಶರೀರವು ಎಂದು ಹೇಳಿ ಅವರನ್ನು ಜಾಗೃತಿಯಾಗಿ ಕರೆದುಕೊಂಡು ಬಾ. ಅಪ್ಪಣೆ ಒಡೆಯ. ಮಹಾವೀರಾಘ್ರಣಿಗಳೇ, ಹತ್ತಬೇಡಿ, ಅದು ಪರ್ವತವಲ್ಲ, ಕಬಂಧನೆಂಬ ರಕ್ಕಸನ ಶರೀರವು. ಬೇಗ ಬಾಣ ಪ್ರಯೋಗ ಮಾಡಿ ಹಿಂತಿರುಗಿ. ಲಕ್ಷ್ಮಣ, ಅಣ್ಣ ಕೇಳಿದೆಯಾ? ಇದು ಪರ್ವತವಲ್ಲವಂತೆ, ಕಬಂಧನೆಂಬ ರಕ್ಕಸನ ಶರೀರ. ಆದ ಕಾರಣ ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆನು. ಆಗಲಿ ಅಣ್ಣ. ಸಹೋದರ ಅಣ್ಣ, ನನಗೇನು ಈ ಪ್ರದೇಶಕ್ಕೆ ಬಂದ ಕೂಡಲೇ ಒಂದು ರೀತಿಯ ಸಮಾಧಾನವೂ ಸಂತೋಷವೂ ಮೂಡಿ ಬರುತ್ತಿರುವುದು. ಆದ ಕಾರಣ ಕ್ಷಣಕಾಲ ಇಲ್ಲಿಯೇ ಉಳಿದು ವಿಶ್ರಾಂತಿಯನ್ನು ಪಡೆದು ನಾವು ಆನಂತರ ಮುಂದಕ್ಕೆ ಹೋಗೋಣ. ಆಗಲಿ ಅಣ್ಣ. ಆಶ್ಚರ್ಯ, ಮಹದಾಶ್ಚರ್ಯ. ಇವರು ಬಾಣ ಪ್ರಯೋಗ ಮಾಡಿದ ಕೂಡಲೇ ಕಬಂಧನ ಶಾಪ ವಿಮೋಚನೆಯಾಯಿತಲ್ಲ. ಅಂದರೆ ಇವರು ಯಾರಾಗಿರಬಹುದು? ವನರುಹಲೋಚನ ಆದಿವರ ಬಂದಿ ಬಯೋಧೆನು ತಾವಿರಬಹುದೇ. ವನರುಹಲೋಚನ ಆದಿವರ ಬಂದಿ ಬಯೋಧೆನು ತಾವಿರಬಹುದೇ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ಅಯ್ಯ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವೇದ ಮೂರ್ತಿಗಳು ಸಾಧಿಸಬಹುದೇ ವೇದ ಮೂರ್ತಿಗಳು ಸಾಧಿಸಬಹುದೇ ವನರುಹಲೋಚನ ಆದಿವರ ಬಂದಿ ಬಯೋಧೆನು ತಾವಿರಬಹುದೇ. ಮಡಿಗಳ ಧರಿಸಿರಲೇಗೆ ಇರಲಿ ಜಡಗಳ ಇರಿಸಿರಲೇಗೆ ನಾರು ಮಡಿಗಳ ಧರಿಸಿರಲೇಗೆ ಇರಲಿ ಜಡಗಳ ಇರಿಸಿರಲೇಗೆ ಕರದಲ್ಲಿ ಚಾಪವ ಹಿಡಿದಿರಲೇಗೆ ಅಯ್ಯ
ಕರದಲ್ಲಿ ಚಾಪವ ಹಿಡಿದಿರ ಹೇಗೆ ಕರದಲ್ಲಿ ಚಾಪವ ಹಿಡಿದಿರಲೇಗೆ ಕರದಲ್ಲಿ ಚಾಪವ ಹಿಡಿದಿರಲೇಗೆ ಕರದಲ್ಲಿ ಚಾಪವ ಹಿಡಿದಿರಲೇಗೆ ವಿಶ್ವಮೂರ್ತಿಗಳು ಸಾವಿರಬಹುದೇ ವಿಶ್ವಮೂರ್ತಿಗಳು ಸಾವಿರಬಹುದೇ ಅನರುಗಲೋಚನ ಆದಿವರ ಬಂದಿಪಯೋಗರು ಆಗಿರಬಹುದೇ ಇವರಾರಾಗಿರಬಹುದು? ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರಚಂದ್ರರೇ? ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು. ಋಷಿಪುತ್ರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ರಜತಗಿರಿ ನಿಲಯನಾಗಿ ರಂಜಿಪೆ ಕಾಯನಾಗಿ ರಮಣೀಯವದನಾಗಿ ರಾರಾಜಿಸುತ್ತಿರುವ ಈತನು ಆ ರಾಜಶೇಖರನೇ? ಈತನೇ ಹರನಾಗಿದ್ದೊಡೆ ರಜತಗಿರಿ ಶಿಖರದ ಮೇಲ್ ಕುಳಿತು ಅರನ ಶಿರದಿಂದ ಹಿಡಿದು ಬಂದು ಈ ಧರೆಯನ್ನುದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಈತನು ಗಂಗಾಧರನಲ್ಲ, ಮತ್ತಿನ್ನಾರಾಗಿರಬಹುದು? ಪ್ರಸನ್ನವದನನು ಪದ್ಮನಯನನು ಪದ್ಮ ಸಂಭವನಾಗಿ ಕುಳಿತಿರುವ ಈತನು ಆ ಸರಿಸಿದೋದ್ಭವನೇ? ಕರದಿ ಕಂಠಾನಿಗಳಿಲ್ಲ, ತೊಳಸಿ ಜಪಶರಗಳಿಲ್ಲ, ಮೇಲ್ಚಿರುವ ನಾಲ್ಕಿಲ್ಲ. ಈತನು ಆ ಬ್ರಹ್ಮದೇವನಲ್ಲ, ಮತ್ತಿನ್ನಾರಾಗಿರಬಹುದು? ನೀಲಮೇಘ ಶಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ಮೂರ್ತಿಯಾದ ಆ ನಾರಾಯಣನೇ? ಕರದಿ ಶಂಕು ಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದಂತಹ ಕೌಸ್ತುಭ ಮಣಿಯಿಲ್ಲ, ಮಣಿಮುಕುಟ ರತ್ನಾಂಬರವ ಧರಿಸಿಲ್ಲ, ಪಣಿಶಾಹಿ ಪ್ರಹ್ಲಾದವರದ ಈತನಲ್ಲ, 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 ಮತ್ತಿನ್ನಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಆ ಶಾಖಾಮೃಗವನ್ನು ನೋಡಿದೆಯಾ? ಇದು ಪರ್ವತವಲ್ಲ, ಕಬಂದನೆಂಬ ರಕ್ಕಸನ ಶರೀರವೆಂದು ತಿಳಿಸದವನು ಈತನೇ ಇರಬೇಕು. ಹೌದು ಅಣ್ಣ. ಅಲ್ಲದೆ ಆತನ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ನೋಡು, ಸೂರ್ಯ ಚಂದ್ರರಂತೆ ಎಷ್ಟೊಂದು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಹೌದಣ್ಣ, ಹೌದು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತು ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವತಾಳ್ದೆ ಎನ್ನಮ್ಮ ಮುಂದೊಂದ ನುಡಿಯ ನುಡಿಯೇ ಎನ್ನಮ್ಮ ಮುಂದೊಂದ ನುಡಿಯ ನುಡಿಯೇ ಎನ್ನಮ್ಮ ಮುಂದೊಂದ ನುಡಿಯ ನುಡಿಯೇ ಎನ್ನಮ್ಮ ಮುಂದೊಂದ ನುಡಿಯ ನುಡಿಯೇ ಅದು ಸಂಮದದಿ ದಿಟವಾಯ್ತು ತಿಳಿಯೇ ತಿಳಿಯೇ ಎನ್ನ ರಕ್ಷಿಪ ದೊರೆ ಬಂದ
ರಕ್ಷಿಪ ದೊರೆ ಬಂದ ಎನ್ನ ರಕ್ಷಿಪ ದೊರೆ ಬಂದ ಎನ್ನ ರಕ್ಷಿಪ ದೊರೆ ಬಂದ ಚಿಂತೆಗಿನ್ನೇತ ಕಾದುದೋ ಆನಂದ ಧನ್ಯನಾಥನು ಜಗಂಗಳಲ್ಲಿ ಪರಿಪೂರ್ಣನಾದನು ಗಣಾರ್ಥದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ಶ್ರೀನರ ಕರೆಯುತ್ತಾನಗೊಲಿದು ಪ್ರತ್ಯಕ್ಷನಾದ ಹಿಂದೆ ನನ್ನ ತಾಯಿಯಾದ ಅಂಜನಾ ದೇವಿಯು ಕಂದನಾದ ಆಂಜನೇಯನೇ ನಿನ್ನ ಕಿವಿಯಲ್ಲಿರುವ ಕರ್ಣ ಕುಂಡಲಗಳು ಯಾರಿಗೆ ಗೋಚರಿಸುವವೋ ಅವರೇ ಶ್ರೀಮನ್ನಾರಾಯಣರು ರಾಮಾವತಾರದಲ್ಲಿ ಬಂದು ನಿನ್ನನ್ನು ಉದ್ಧರಿಸುವರೆಂದು ಹೇಳಿದ ಮಾತು ಇಂದಿಗೆ ನಿಜವಾಯಿತು. ಅಂದು ನನ್ನ ತಾಯಿ ಹೇಳಿದ ಮಾತು ನಿಜವಾಗಿದ್ದ ಪಕ್ಷದಲ್ಲಿ ತಿಳಿದು ನೋಡುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಿಮ್ಮ ನಾಮಧೇಯವ ನಾಮಧೇಯವ ಬೇಡಿ ರವಿಕುಲದ ಹರಸೋ ರವಿಕುಲದ ಹರಸೋ ದಶರಥ ಪುತ್ರರು ಶ್ರೀರಾಮ ಲಕ್ಷ್ಮಣರು ಸಾರ್ವಭೌಮರ ಶಿರದಿ ಸಾರ್ವಭೌಮರ ಶಿರದಿ ಶಿರವಲ್ಕಗಳಕ್ಕೆ ಶ್ರಮದೊಳೀವನದಿ ಸಂಚರಿಸಲೇಕೆ ಶ್ರಮದೊಳೀವನದಿ ಸಂಚರಿಸಲೇಕೆ ಹಿರೇನು ವರುಷ ವನವಾಸವನನುಭವಿಸಲು ಈ ರೂಪಿನಿರಲೆಮ್ಮ ಜನಕನಾಗ್ನಿ ವನಶರ ಓ ಪಿರಲ್ಲಿಗೆ ಮುಂದೆ ಪವನಾತ್ಮರೆ ಬೇಡಿ ಪರಮಾರ್ಥ ಸತ್ಯವನು ಪ್ರಾರ್ಥಿಸುವನಯ್ಯ ಪಾಪಿರಾವಣನಲ್ಲ ಪತ್ನಿಯನು ಕದ್ದೊಯ್ದು
ಪಥವನರಿಯದೆ ಬಂದೆವಯ್ಯೋ ವನಚರ ಅನಿತಾದೊಡೆ ಅನಿತಾಧರೆ ಆಭರಣಗಳ ರವಿವು ನೋಡಿರಯ್ಯ ಆ ತತ್ವನಿಯಲೋರ್ವಳು ಎಸೆದಳಿಲ್ಲಿ ಅಕಟಕಟ ಕಂಡೆನ ಜಾನಕಿಯ ಭರಣಗಳ ಸೀತೆಯಾಕಾರವೇ ಬಲ್ದು ನಿಂತಂತೆ ಸೀತಾ ಪ್ರಾಣ ನೀನು ಬೇರೆಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕುತ ನೀನು ಶ್ರೀರಾಮಧೂತನ್ ಹನುಮಂತನು ನಾನು ಹಿಂದೆ ನನ್ನ ತಾಯಿಯಾದ ಗುರುಮಂದಿರಕ್ಕೂ ದೇವತಾ ದರ್ಶನಕ್ಕೂ ಮಕ್ಕಳಿರುವ ಮನೆಗೂ ರಿಕ್ತಸ್ಥನಾಗಿ ಹೋಗಬಾರದೆಂದು ಶ್ರುತಿ ಶಾಸ್ತ್ರವಿರುವುದು. ಆದ್ದರಿಂದ ಈ ವನದಲ್ಲಿ ಸಿಗಬಹುದಾದ ಫಲಪುಷ್ಪಗಳಿಂದ ಇವರನ್ನು ಉಪಚರಿಸುವೆನು. ಅಮ್ಮ ನಿಮ್ಮ ನುಡಿ ನಂಬಿದೆ ನಮ್ಮ ಅಮ್ಮ ನಿಮ್ಮ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡೋ ಮಾನ್ಯನ ಪ್ರಭುವೆ ಧನ್ಯನ ಮಾಡೋ ಮಾನ್ಯನ ಪ್ರಭುವೆ ಶ್ರೀನಿ ಪಾಲಯ ಮಾಂಬರ ಶ್ರೀನಿ ಧ್ಯಾನಗಮ್ಯ ಕರುಣಾನಿಧಿ ನಿಮ್ಮಯ ಧ್ಯಾನಗಮ್ಯ ಕರುಣಾನಿಧಿ ನಿಮ್ಮಯ ಧ್ಯಾನದಿ ಭಜಿಸುವೆ ದೀನ ದಯಾಳು ಧ್ಯಾನದಿ ಭಜಿಸುವೆ ದೀನ ದಯಾಳು ಶ್ರೀನಿ ಕೇತನ ಪಾಲಯ ಮಾಂಬರ ಶ್ರೀನಿ ಕೇತನಂ ರಾಮಾಯ ರಾಮಭಕ್ತಾಯ ರಾಮಚಂದ್ರಾಯ ವೇದದೆ ನಾಥಾಯ ಗುರುನಾಥಾಯ ಸೀತಾಪದೇ ನಮಸ್ತೆ ನಮಸ್ತೆ ನಮಃ ನಮಃ ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ನಿಮ್ಮ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ಮಾರುತಿ, ನೀನು ಯಾರು? ನಿನ್ನ ನಾಮಧೇಯವೇನು? ಅಲ್ಲದೆ ನಿನ್ನ ಜನನಿ ಜನಕರಾದರೂ ಯಾರು?
ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತವಾದ ವಾಯುದೇವನ ಅಂಶದಿಂದ ಜನಿಸಿರುವ ನನ್ನನ್ನು ಆಂಜನೇಯ ಹನುಮಂತನೆಂದು ಕರೆಯುವರು. ಮಾರುತಿ, ಭಕ್ತ ಶ್ರೇಷ್ಠನಾದ ನಿನ್ನ ಅನನ್ಯ ಗೆಳೆತನವನ್ನು ನಾನು ಸದಾ ಅಪೇಕ್ಷಿಸುತ್ತೇನೆ. ಪ್ರಥಮ ದರ್ಶನದಲ್ಲಿಯೇ ನನ್ನ ಹೃದಯವನ್ನು ಗೆದ್ದ ನೀನು ನನ್ನ ಆತ್ಮಸಖನೇ ಸರಿ. ವ್ಯಾಕರಣ ಶುದ್ಧ ಪಂಡಿತನು, ವಿದ್ವಾನ್ಮಣಿಯು, ಅತುಳ ಪರಾಕ್ರಮಿಯೂ ಆದ ನೀನು ನನ್ನ ಆತ್ಮಾಭಿರಾಮನೇ ಸರಿ. ಅಲ್ಲದೆ ನಿನಗೆ ನನ್ನಲ್ಲಿರುವ ಪರಮೋಚ್ಚ ಭಕ್ತಿಗಾಗಿ ನಿನ್ನ ಹೃದಯದಲ್ಲಿ ನಾನು ಸದಾ ಆತ್ಮರಾಮನಾಗಿ ನೆಲೆಸುವೆನು. ಬಾ ಬಾ ಮಾರುತಿ. ಧನ್ಯನಾದೆ ಪ್ರಭು, ಧನ್ಯನಾದೆ ಪ್ರಭು. ಇಲ್ಲಿಯೇ ಸಮೀಪದಲ್ಲಿ ಋಷ್ಯಮುಖ ಪರ್ವತವಿರುವುದು. ಅಲ್ಲಿ ನನ್ನೊಡೆಯನಾದ ಸುಗ್ರೀವ ರಾಜನು ಪತ್ನಿಯನ್ನು ಕಳೆದುಕೊಂಡು ದೇಶ ಭ್ರಷ್ಟನಾಗಿ ಅಲೆಯುತ್ತಿರುವನು. ತಾವುಗಳು ಅಲ್ಲಿಗೆ ಬಂದು ನನ್ನೊಡೆಯನ ದುಃಖವನ್ನು ಪರಿಹರಿಸಬೇಕೆಂದು ಬೇಡಿಕೊಳ್ಳುವೆನು. ಮಾರುತಿ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿದ್ದೇವೆ. ಆದ ಕಾರಣ ನಿನ್ನೊಡೆಯ ಸುಗ್ರೀವರಾಜನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಪ್ರಭು, ನೀವೀರ್ವರು ಈ ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ. ಕ್ಷಣಾರ್ಧದಲ್ಲಿಯೇ ನಿಮಗೆ ಆಯಾಸವಾಗದ ರೀತಿಯಲ್ಲಿ ಋಷ್ಯಮುಖ ಪರ್ವತವನ್ನು ಸೇರಿಸುವೆನು. ಆಗಲಿ ಮಾರುತಿ. ಜೈ ಜೈ ರಘುವೀರ ಸಮರ್ಥ. ರಾಮಚಂದ್ರ ರಘುವೀರ ದಯಾನಿಧಿ ಅಗಣಿತ ಪರಮ ಕೃಪಾ. ರಾಮಚಂದ್ರ ರಘುವೀರ ದಯಾನಿಧಿ ಅಗಣಿತ ಪರಮ ಕೃಪಾ. ಸಕಲ ಲೋಕಾಧವನೇ ರಾಘವನೇ ರಾಘವನೇ ರಾಘವನೇ. ಅಖಿಲಾಂಡನು ನೀನೆ ಆದಿನಾರಾಯಣನೇ. ಅಖಿಲಾಂಡನು ನೀನೆ ಆದಿನಾರಾಯಣನೇ. ರಾಮಚಂದ್ರ ರಘುವೀರ ದಯಾನಿಧಿ ಅಗಣಿತ ಪರಮ ಕೃಪಾ. ಶಿಲೆಯ ಬಾಲೆಯ ಗೈದ ಪಾದ ಬೇಡರ ಬ್ರಹ್ಮನ್ ಗೈದ ಪಾದ. ಶಿಲೆಯ ಬಾಲೆಯ ಗೈದ ಪಾದ ಬೇಡರ ಬ್ರಹ್ಮನ್ ಗೈದ ಪಾದ. ನೀಲಮೇಘ ಶ್ಯಾಮ ರಾಮ. ನೀಲಮೇಘ ಶ್ಯಾಮ ಶ್ರೀರಾಮರೇ ನಿಮ್ಮ ಚರಣ ಕೊಂದಿಸುವೇನು. ಶ್ರೀರಾಮರೇ ನಿಮ್ಮ ಚರಣ ಕೊಂದಿಸುವೇನು. ರಾಮಚಂದ್ರ ರಘುವೀರ ದಯಾನಿಧಿ ಅಗಣಿತ ಪರಮ ಕೃಪಾ. ಪರಮ ಕೃಪಾ ಪರಮ ಕೃಪಾ ಪರಮ ಕೃಪಾ. ಬೇಗ ಬಾ. ಆಂಜನೇಯ, ಸಮಾಚಾರವೇನು? ಒಡೆಯ ಸುಗ್ರೀವರಾಜ, ಇವರನ್ನು ಯಾರೆಂದು ತಿಳಿದಿರುವೆ? ಅಯೋಧ್ಯೆಯ ದಶರಥರಾಜ ಪುತ್ರರಾದ ರಾಮಚಂದ್ರ ಪ್ರಭುಗಳು, ಲಕ್ಷ್ಮಣ ಮೂರ್ತಿಗಳು. ಭಕ್ತಿಯಿಂದ ಇವರನ್ನು ಪ್ರಾರ್ಥಿಸು, ನಿನ್ನ ಕಷ್ಟವೂ ಪರಿಹಾರವಾಗುವುದು. ಆಗಬಹುದು ಆಂಜನೇಯ. ಜಯ ಜಯ ರಾಮ. ರಾಮಚಂದ್ರ, ಸುಗ್ರೀವರಾಜ. ಜಯ ಜಯ ರಾಮ. ಜಯ ಜಯ ಶ್ರೀರಾಮ ರಾಮ. ಸುಗ್ರೀವರಾಜ. ಜಯ ಜಯ ರಾಮ, ಜಯ ಘನ ಶ್ಯಾಮ.
రామ జయ గణ శ్యామ జయ జయ శ్రీరామ రామ జయ జయ శ్రీరామ రామ రామచంద్ర సుగ్రీవరాజు తాటకి మార్దన దశరథ నందన తాటకి మార్దన దశరథ నందన తాటకి మార్దన దశరథ నందన